ಈಗ ಪೆಹಲ್ಗಾಂವಲ್ಲಿ ಇತ್ತೀಚೆಗೆ ನಡೆದಂತ 26 ಪ್ರವಾಸಿಗರ ಮೇಲೆ, ಒಂದು ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು. ಸುಮಾರು 26 ಜನ ಮೃತಪಟ್ಟಿದ್ರು. ಈ ವಿಚಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಡೀ ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧನೆಗಳನ್ನು ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಈಗಾಗಲೇ ಯುದ್ಧ ಆಗ್ಬೋದು, ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ರಾತ್ರಿ ಒಂದು ಕಾಲಿಗೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನದ ಸೈನಿಕರ ಮೇಲೆ ಅಲ್ಲಿ ಭಯೋತ್ಪಾದಕರು ಏನು ಇದ್ದಾರೆ ಆ ಒಂದು ತಾಣಗಳ ಮೇಲೆ ಅಟ್ಯಾಕಿಂಗ್ ಶುರುವಾಗಿದೆ. ಲಷ್ಕರ್ ಎ ತೊಯ್ಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಅವರು ವಾಸ ಮಾಡ್ತಿರುವಂತ 9 ಕೇಂದ್ರಗಳ ಮೇಲೆ ಈಗಾಗಲೇ ಅಟ್ಯಾಕ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮದ ಮುಖಾಂತರ ಕೇಳ್ಕೊಂಡಿದ್ದೀನಿ. ಅದು ಇಷ್ಟು ಮಾತ್ರ ಹೇಳ್ತೀನಿ. ಟೈಮಲ್ಲಿ ಈ ಒಂದು ಧೈರ್ಯ, ಒಂದು ಹೆಜ್ಜೆಯನ್ನ ಇಟ್ಟಂತ ಗೌರವ ಪ್ರಧಾನಮಂತ್ರಿಗಳಿಗೆ ಒಬ್ಬ ದೇಶದ ಒಬ್ಬ ನಾಗರಿಕನಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ಇದರಲ್ಲಿ 100ಕ್ಕೆ 100 ನಮ್ಮ ದೇಶದ ಸೈನಿಕರು ಯಶಸ್ವಿ ಆಗ್ತಾರೆ. ಝೀರೋ ಟಾಲರೆನ್ಸ್ಗೆ ಈ ಒಂದು ಭಯೋತ್ಪಾದನೆ ತರಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಈ ಪ್ರಪಂಚದಲ್ಲಿ, ಅದರ ಒಂದು ಪ್ರಾರಂಭ ಅದು ಭಾರತದಿಂದ ಶುರುವಾಗಿದೆ ಅಂತ ನನ್ನ ಸಂದರ್ಭದಲ್ಲಿ ಹೇಳಿದ್ದಾರೆ. 72 ಜನ ಉಗ್ರರು ಈಗ ಆಲ್ರೆಡಿ ಬಂದಿರೋ ಪ್ರಕಾರ 50-70ವರೆಗೂ ಕೂಡ ಉಗ್ರಗಾಮಿಗಳು ಹತರಾಗಿದೆ ಅಂತ ಸುದ್ದಿ ಬರ್ತಾ ಇದೆ. ಮತ್ತೆ ಪಾಕಿಸ್ತಾನದಲ್ಲೂ ಕೂಡ ಈಗ ಆಲ್ರೆಡಿ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡಿದ್ದಾರೆ ಅಂತೇಳಿ ಅಲ್ಲಿಯ ಪ್ರಧಾನಮಂತ್ರಿಗಳು ಈಗ ಹೇಳಿಕೆಯನ್ನ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ. ಸೊ ಇದೊಂದು ನಾವು ಕೂಡ ನಿರೀಕ್ಷೆ ಮಾಡಿದ್ವಿ ಇಷ್ಟು ಬೇಗ ಈ ಒಂದು ಯುದ್ಧ ಶುರುವಾಗಬಹುದು ಅಂತೇಳಿ. ಮತ್ತೆ ಸರಿಯಾದ ಒಂದು ಉತ್ತರ ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ದೇಶದ ಸೈನಿಕರು ಗಟ್ಟಿಯನ್ನು ನಿಂತ್ಕೊಂಡಿದ್ದಾರೆ. ದೇಶದ ಜನರು ಕೂಡ ಇದನ್ನು ಬಯಸ್ತಾ ಇದ್ರು, ದಿಟ್ಟವಾದಂತಹ ಕ್ರಮವನ್ನ ಬಯಸ್ತಾ ಇದ್ರು. ಆ ಸಂದರ್ಭದಲ್ಲಿ ಕೇಂದ್ರದ ನಿರ್ಧಾರ ಸೂಕ್ತ ಆಗಿದೆ ಅಂತ ಅನಿಸ್ತಾ ಇದೆ. ಏನಾಗಿದೆ, ಭಾರತ ಪಾಕಿಸ್ತಾನ ಯುದ್ಧ ಆದ್ಮೇಲೆ ಸಾಕಷ್ಟು ಬಾರಿ ಭಾರತದ ಮೇಲೆ, ಅದು ಪಾರ್ಲಿಮೆಂಟ್ ಮೇಲೆ ಅವಾಗ ನಡೆದಂತ ಒಂದು ಅಟ್ಯಾಕ್ ಇರ್ಬೋದು, ನಮ್ಮ ಏರ್ ಫೋರ್ಸ್ ಮೇಲೆ ನಡೆದಂತ ಘಟನೆಗಳಿರ್ಬೋದು, ಈ ರೀತಿ ಪದೇ 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 ಆಗ್ತಾನೆ ಇದೆ. ಹಾಗಾಗಿ ಕೇವಲ ಶಾಂತಿ ಮಂತ್ರ ಪಡಿಸ್ಕೊಂಡು ಕೂತ್ಕೊಳ್ಳುವಂತ ಕಾಲ ಇದಲ್ಲ. ಇದೆಲ್ಲದೂ ಕೂಡ ಇಟ್ಕೊಂಡು ಒಂದು ಸರಿಯಾದ ರೀತಿಯಂತ ಉತ್ತರವನ್ನು ಕೊಡ್ಲಿಕ್ಕೆ 100 ಸತಿ ಯೋಚನೆ ಮಾಡಿ ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಅದು ಯಾವತ್ತೂ ಕೂಡ ಒಂದು ಸಮಸ್ಯೆಯಾಗಿ ಉಳಿಯುವಂತ ಒಂದು ಪ್ರಯತ್ನ ಆಗಿತ್ತು. ಇದೆಲ್ಲದೂ ಕಣ್ಮುಂದಿಟ್ಕೊಂಡು ಈ ಎರಡೂ ವಿಚಾರವನ್ನು ಇಟ್ಕೊಂಡು ಮೋಸ್ಟ್ಲಿ ಅಟ್ಯಾಕಿಂಗ್ ಶುರುವಾಗಿದೆ ಅಂತ ನಂಗೆ